ಮಾಗಡಿ ರೋಡ್ನಲ್ಲಿ ಟ್ರಾಫಿಕ್ ಪೊಲೀಸರೊಬ್ಬರು ಸರಗಳನ್ನ ಭೇದಿಸಿದಂತಹ ಪ್ರಕರಣ ನಿಜಕ್ಕೂ ಹೈಲೈಟ್ ಆಗ್ತಾ ಇದೆ. ಎಲ್ಲರ ಪ್ರಶಂಸೆಗೂ ಈ ಒಂದು ಪ್ರಕರಣ ಕಾರಣವಾಗ್ತಾ ಇದೆ. ಹಾಗಾದ್ರೆ ಯಾರದು ಪೊಲೀಸ್ ಕಳ್ಳ ಸಿಕ್ಕದ್ನ ಹೇಗೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಬರೋಣ. ಸರಗಳನ್ನ ಚೇಸ್ ಮಾಡಿ ಲಾಕ್ ಮಾಡಿದ ಖಾಕಿ ಪೊಲೀಸ್ ಪೇದೆಯ ಸಾಹಸಕ್ಕೆ ಭಾರಿ ಮೆಚ್ಚುಗೆ. ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸರು ಸರಗಳನ್ನ ಚೇಸ್ ಮಾಡಿ ಸೆರೆ ಹಿಡಿದಿದ್ದಾರೆ. ಮಾಗಡಿ ರೋಡ್ನ ಟ್ರಾಫಿಕ್ ಪೊಲೀಸ್ ಪೇದೆ ರಾಮಚಂದ್ರ ಮತ್ತು ಸಂಧ್ಯಾ ಅನ್ನೂರು ಕರ್ತವ್ಯದಲ್ಲಿದ್ರು. ಈ ವೇಳೆ ವಿಜಯ್ ಮತ್ತು ಸೆಂಥಿಲ್ ಅನ್ನೂರು ಆಟೋದಲ್ಲಿ ಅಡ್ರೆಸ್ ಕೇಳುವ ನೆಪದಲ್ಲಿ ನೂರುಲ್ಲಾ ಅನ್ನೂರ ಬಳಿ ಸರವನ್ನ ಕಸಿದು ಎಸ್ಕೇಪ್ ಆಗ್ತಿದ್ರು. ದೃಶ್ಯ ನೋಡಿದ ಸ್ಥಳೀಯರು ಜೋರ ಕೂಕೊಂಡು ಆಟೋ ಹಿಂದೆ ಓಡ್ ಬರ್ತಿದ್ರು. ಈ ವೇಳೆ ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದಂತಹ ಪೇದೆ ರಾಮಚಂದ್ರ ಆಟೋದಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಸರಗಳರ ಬೆನ್ನು ಬಿದ್ದಿದ್ರು. ಆಟೋವನ್ನ ಚೇಸ್ ಮಾಡಿ ಸೆರೆ ಹಿಡಿದಿದ್ರು. ಮಾಗಡಿ ರಸ್ತೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಒಬ್ಬರು ASI ರಾಮಚಂದ್ರ ಅಂತ, ಇನ್ನೊಬ್ಬರು WPC ಸಂಧ್ಯಾ ಅಂತ, ನಮ್ಮ ASI ಅವರು ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ ಅಲ್ಲಿ ಆಟೋದಲ್ಲಿದ್ದಂಥ ವ್ಯಕ್ತಿನ ಅವರು ಹಿಡಿದಿದ್ದಾರೆ. ಭಾಳ ಉತ್ತಮವಾದಂಥ ಕೆಲಸ ಆಗಿದೆ. ಇದನ್ನು ನಾವು ಬಾಡಿ ಒನ್ ಕ್ಯಾಮ್ರಾದಲ್ಲಿ ಬಳಸ್ತಾ ಇರೋದ್ರಿಂದ ಅದರಲ್ಲಿ ಗೊತ್ತಾಗುತ್ತೆ ಹೇಗೆ ಪೊಲೀಸವರು ಕೆಲಸ ಮಾಡ್ತಾರೆ ಅಂತ. ಸೊ ಹೀಗೆ ಟ್ರಾಫಿಕ್ ಪೊಲೀಸು ಬರೀ ಟ್ರಾಫಿಕ್ ನಿಯಂತ್ರಣ ಅಥವಾ ನಿಯಮ ಉಲ್ಲಂಘನೆಯನ್ನು ಪತ್ತೆ ಮಾಡೋದಲ್ಲದೆ ಈ ರೀತಿ ತುರ್ತು ಸಂದರ್ಭದಲ್ಲೂ ಕೂಡ ಉತ್ತಮವಾದ ಕೆಲಸ ಮಾಡೋದು ಬಹಳಷ್ಟು ಚೆನ್ನಾಗಿದೆ. ಸರಗಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕಳ್ಳತನ ಆಗಿದ್ದು ರೋಲ್ಡ್ ಗೋಲ್ಡ್. ಇಬ್ಬರು ಸರಗಳ್ಳರನ್ನ ಸೆರೆ ಹಿಡಿದ ಪೊಲೀಸರು ಕಳುವಾಗಿದ್ದ ಚಿನ್ನದ ಸರದ ಸಮೇತ ಪೊಲೀಸರಿಗೆ ಆರೋಪಿಗಳನ್ನು ಒಪ್ಪಿಸಿದ್ರು. ಪ್ರಾಥಮಿಕ ವಿಚಾರಣೆಯ ವೇಳೆ ಆರೋಪಿಗಳು ಕದ್ದಿರೋದು ಅಸಲಿ ಚಿನ್ನದ ಸರವಲ್ಲ, ಬದಲಿಗೆ ಅದು ರೋಲ್ಡ್ ಗೋಲ್ಡ್ ಅನ್ನೋದು ಗೊತ್ತಾಯಿತು. ಚಿನ್ನದ ಸರ ಕಳೆದುಕೊಂಡಿದ್ದ ನೂರುಲ್ಲಾನನ್ನ ಕರೆಸಿ ಏನಪ್ಪಾ ಇದು ಅಂದ್ರೆ, ಹೌದು ಸರ್ ಅದು ರೋಲ್ಡ್ ಗೋಲ್ಡ್ ಅಂತ ಒಪ್ಕೊಂಡಿದ್ದ. ನೂರುಲ್ಲಾ ಮಾತು ಕೇಳಿದ ಆರೋಪಿಗಳು ಇಂಗು ತಿಂದ ಮಂಗಗಳಂತೆ ಮುಖಮುಖವನ್ನ ನೋಡ್ಕೊಂಡಿದ್ದಾರೆ. ಅದೇನೇ ಇರಲಿ, ಕ್ರೈಮ್ ಆದ ವೇಳೆ ಸಮಯ ಪ್ರಜ್ಞೆಯ ಜೊತೆಗೆ ಸಾಹಸ ಪ್ರದರ್ಶನ ಮಾಡಿದ ಪೇದೆ ರಾಮಚಂದ್ರ ಮತ್ತು ಸಂಧ್ಯಾ ಅವರಿಗೆ ನಗರ ಪೊಲೀಸ್ ಆಯುಕ್ತ B ದಯಾನಂದ್, ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.